ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ರಾಜಗಿರಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಥರ ಪಲ್ಯನ ನೀವು ನೋಡಿರ್ಬೋದು, ನಿಮ್ಮ ಕಡೆ ಕೂಡ ಸಿಗ್ತಿರ್ಬೋದು, ಆದರೆ ಹೆಸರು ಅದರಲ್ಲಿ ಬೇರೆ ಕರಿತಿರ್ಬೋದು. ನಮ್ಮ ಕಡೆ ನಾವು ರಾಜಗಿರಿ ಪಲ್ಯ ಅಂತೇಳಿ ಕರಿತೀವಿ. ಸೊ ಇದನ್ನು ನಾವು ಬಿಡಿಸಿ ಇಟ್ಕೊಂಡು ಸೋಸ್ಕೊಂಡು ಈ ಥರ ಸಪ್ರೇಟ್ ಮಾಡಿಕೊಂಡು ಆಮೇಲೆ ತೊಳೆದಾದ್ಮೇಲೆ ನಾನು ಮುಂದಿನ ಪ್ರೊಸೀಜರನ್ನು ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಆಮೇಲೆ ಅದಕ್ಕೆ ಒಂದಿಷ್ಟು ಕರಿಬೇವು ಮತ್ತು ಸಣ್ಣದಾಗಿ ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ. ನೀವು ಸಣ್ಣದಾಗಿ ಕುಟ್ಕೋಬೋದು ಕೂಡ. ನಾವು ಒಂದು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಲ್ಲಿಂತ ಮೆಣಸಿನ್ಕಾಯಿ ಒಂಚೂರು ಜಾಸ್ತಿ ತೊಗೊಂಡಿದ್ದೀನಿ. ನೀವು ಕಡಿಮೆ ಕೂಡ ಹಾಕ್ಕೋಬಹುದು. ಆಮೇಲೆ ಬೆಳ್ಳುಳ್ಳಿ ಒಂಚೂರು ಜಾಸ್ತಿ ಇರಬೇಕು ಈ ಪಲ್ಯಕ್ಕೆ, ಯಾಕಂದರೆ ಬೆಳ್ಳುಳ್ಳಿಯ ಘಮ್ಮಂತ ಸ್ಮೆಲ್ ಬಂದರೆ ಕೂಡ ಬಂದರೆ ಮಾತ್ರ ಒಂದು ಪಲ್ಯ ಚಲೋ ಆಗ್ತದೆ ಅಂತ ಹೇಳ್ತೀನಿ. ಸೊ ಇಷ್ಟೇ ಪದಾರ್ಥ. ಅದ್ರ ಜೊತೆಗೆ ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ, ಚೂರು ಚಿಟಿಕೆ ಅರಿಶಿಣ, ಒಂಚೂರು ಉಪ್ಪು, ಒಂಚೂರು ಶೇಂಗಾ ಪುಡಿ ಸೇರಿಸ್ತೀನಿ. ಯಾಕಂದ್ರೆ ಶೇಂಗಾದ ಪುಡಿ ಯಾವಾಗೂ ನಾವು ನಮ್ಮ ಮನೇಲಿ ನಮ್ಮ ಗುಲ್ಬರ್ಗ ಸೈಡ್ ಎಲ್ಲರೂ ಶೇಂಗಾದ ಪುಡಿ ಒಂಚೂರು ಜಾಸ್ತಿನೇ ಬಳಸ್ತಾರಂತ ಹೇಳ್ಬೋದು ಸ್ನೇಹಿತರೆ. ಸೊ ನೀವು ಪೀನಟ್ಸ್ದು ಪೇಸ್ಟು ಅದು ಇದು ಅಂದ್ಕೊಂಡು ಮಕ್ಳಿಗೆ ಕೊಡೋ ಬದಲು ಡೈರೆಕ್ಟಾಗಿ ಈ ಥರ ಪಲ್ಯದಲ್ಲಿ ಹಾಕಿದರೆ ತುಂಬ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ತೀನಿ. ಗ್ಯಾಸ್ ಆನ್ ಮಾಡಿಬಿಟ್ಟು ಅದರ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಕಾಯಗೊಂಟ ಒಂದು ಸ್ವಲ್ಪ ವೇಟ್ ಮಾಡ್ತೀನಿ. ಒಗ್ಗರಣೆಗೆ ಬೇಕಾದಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಈ ಒಂದು ಎಣ್ಣೆ ಸ್ವಲ್ಪ ಹಾಕೊಳ್ಳೋದ್ರಲ್ಲಿಂದ ನಮ್ಗೆ ತುಂಬ ಬೆನಿಫಿಟ್ಸ್ ಇದೆ. ಯಾವಾಗೂ ಎಣ್ಣೆ ಸ್ವಲ್ಪನೇ ತಿನ್ನಬೇಕು. ಅದ್ರ ಜೊತೆಗೆ ಅಮ್ಮ ಹೇಳ್ತಿರ್ತಾರೆ ಯಾವಾಗೂ ನನಗೆ, ಅಡುಗೆ ಮಾಡಬೇಕಾದ್ರೆ ತುಂಬ ಪ್ರೀತಿಯಿಂದ ಮಾಡಬೇಕಂತೆ. ಸೊ ಆ ಪ್ರೀತಿ ಇರಲಿಲ್ಲ ಅಂತಂದರೆ ಅಡುಗೆಯಲ್ಲಿ ರುಚಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಅದರಲ್ಲಿ ನಾನು ಒಂದು ಸ್ವಲ್ಪ ಇವಾಗ ಎಣ್ಣೆ ಬಿಸಿಯಾಗಿದೆ ಅನ್ಕೋತೀನಿ. ಸೊ ಒಂಚೂರು ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಜೀರಿಗೆ ಸ್ವಲ್ಪ ಬಿಸಿ ಆಗ್ತಾಯಿದೆ. ಅದಾದಮೇಲೆ ಒಂಚೂರು ಕರಿಬೇವು ಸೊಪ್ಪು ಹಾಕ್ತೀನಿ. ನಾನು ಸ್ವಲ್ಪ ದೂರ ಸರಿತಾಯಿದ್ದೀನಿ, ಯಾಕೆಂದರೆ ಅದು ಎಣ್ಣೆ ಸ್ವಲ್ಪ ಸಿಡಿಯೋ ಚಾನ್ಸಸ್ ಇರ್ತದೆ. ಸೊ ಬೆಳ್ಳುಳ್ಳಿ ಈ ಥರ ಸಣ್ಣದಾಗಿ ನಾನು ಕುಟ್ಕೊಂಡ್ಬಿಟ್ಟು ಇಲ್ಲೇ ಕಟ್ಟೆ ಮೇಲೆ ಕುಟ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಅದನ್ನು ಇವಾಗ ನಾವು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಒಂಚೂರು ಚೆನ್ನಾಗಿ ಬೆಂದಾದಮೇಲೆ ಮೆಣಸಿನ್ಕಾಯಿನ ಹಾಕಬೇಕು. ಗ್ಯಾಸ್ ಯಾವಾಗಲೂ ಅಡುಗೆ ಮಾಡ್ಬೇಕಾದ್ರೆ ಒಂಚೂರು ಸಿಮ್ ಇಟ್ಕೊಂಡ್ರೇ ಅದು ತುಂಬ ಅಡುಗೆ ರುಚಿಯಾಗಿ ಬರ್ತದೆ, ಹದವಾಗಿ ಮಾಡ್ಬೋದು ನಾವು. ಇವಾಗ ನಾನು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಾನೇಕೆ ಬಡವನು ನಾನೇಕೆ ಪರದೇಶಿ, ನಾನೇಕೆ ಬಡವನು ನಾನೇಕೆ ಪರದೇಶಿ, ಶ್ರೀನಿಧಿ ಹರಿಯನಗೆ ನೀನಿರುವ ತನಕ, ಶ್ರೀನಿಧಿ ಹರಿಯನಗೆ ನೀನಿರುವ ತನಕ, ನೀನಿರುವ ತನಕ, ನಾನೇಕೆ ಬಡವನು ನಾನೇಕೆ ಪರದೇಶಿ. ಇವಾಗ ಮೆಣಸಿನ್ಕಾಯಿ ಬೆಂದಿದೆ, ಅದರಲ್ಲಿ ಪಲ್ಯವನ್ನು ಹಾಕೋತಾ ಇದ್ದೀನಿ. ಪಲ್ಯವನ್ನು ಈ ಥರ ಕೈ ಆಡಿಸಿ ಸ್ವಲ್ಪ ಹುರಿಬೇಕು ಚೆನ್ನಾಗಿ. ಸ್ವಲ್ಪ ಎಣ್ಣೆಯಲ್ಲಿ ಅಷ್ಟೇ ಹುರಿತಾ ಇದ್ದರೆ ಅದು ಕರಗೋಗಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಕರಗಿ ಸ್ವಲ್ಪ ಆಗಿಬಿಡ್ತದೆ. ಸೊ ಆವಾಗ ನಾವು ರುಚಿಗೆ ಬೇಕಾದಷ್ಟು ಉಪ್ಪು ಅರಿಶಿನ ಹಾಕ್ಬೋದು. ಅಲ್ಲಿ ತನಕ ನಾವು ಇನ್ನೂ ಕರಗೋ ತನಕ ನಾವು ಈ ಪಲ್ಯವನ್ನು ಹುರಿತಾನೇ ಇರಬೇಕು ಸ್ನೇಹಿತರೆ. ಪಲ್ಯ ಪೂರ್ತಿ ಇವಾಗ ಕರಗಿಬಿಟ್ಟು ಈ ಹದಕ್ಕೆ ಬಂದಿದೆ. ಸೊ ನಾವು ಇವಾಗ ನೀರು ಹಾಕಬಾರ್ದು ಸ್ನೇಹಿತರೆ, ಯಾಕಂದರೆ ಮೊದಲು ಒಂದು ಚಿಟಿಕೆ ಅರಿಶಿನ ಹಾಕಬೇಕು ಬೇಕಾಗುವಷ್ಟು. ಅರಿಶಿನ ಹಾಕ್ಬಿಟ್ಟು ಉಪ್ಪು ಕೂಡ ತುಂಬ ಸ್ವಲ್ಪ ಹಾಕಬೇಕು, ಯಾಕಂದರೆ ಅದು ಕರಗಿಬಿಟ್ಟು ಪಲ್ಯ ಇನ್ನೂ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ರುಚಿಗೆ ಎಷ್ಟು ಬೇಕು ಕಡಿಮೆನೇ ಸ್ವಲ್ಪ ಹಾಕಬೇಕು. ಆಮೇಲೆ ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ನೀರು ಬಿಡುತ್ತೆ. ಸೊ ಆ ನೀರೇ ಸಾಕಾಗುತ್ತೆ. ಒಂದು ಚಿಟಿಕೆ ಮೇಲೆ ಬೇಕಾದರೆ ಒಂದು
2-3 ಸ್ಪೂನ್ನಷ್ಟು ಅಥವಾ ಅರ್ಧ ಕಪ್ನಷ್ಟು ನೀರನ್ನು ನಾವು ಹಾಕ್ಕೋಬೇಕು. ಸೊ ಉಪ್ಪು ಹಾಕೊಂಡ್ಮೇಲೆ ಏನಾಗುತ್ತೆ, ಅದು ತಾನೇ ನೋಡಿ ಸ್ನೇಹಿತರೆ ಈ ಥರ ನೀರು ಬಿಡೋಕ್ಕೆ ಶುರು ಆಗ್ತದೆ. ಸೊ ಆ ನೀರು ಬಿಡೋದ್ರಿಂದ ನಮಗೆ ಬೇರೆ ನೀರು ಹಾಕಿ ಕುದಿಸುವ ಅವಶ್ಯಕತೆ ಇಲ್ಲ. ಆದರೂ ಕೂಡ ನಾನು ಒಂದು ಸ್ವಲ್ಪ ನೀರನ್ನು ಬೆರೆಸಿ ಅದನ್ನು ಕುದಿಸ್ತೀನಿ. ಸ್ವಲ್ಪ ಹಾಕ್ತಾಯಿದ್ದೀನಿ. ಚಿಟಿಕೆ ಶೇಂಗಾ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪುಡಿಯನ್ನು ನಾನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹಾಕಬೇಕು ಸ್ನೇಹಿತರೆ. ನಮ್ಮ ಕಡೆ ಇದೊಂದು ಶೇಂಗಾದ ಪುಡಿ ನಾವು ಎಲ್ಲ ಪಲ್ಯದಲ್ಲಿ ಬಳಸ್ತೀವಿ. ಅದು ಬಳಸೋದ್ರಿಂದ ನಮಗೆ ರೂಢಿ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ಅದನ್ನು ಹಾಕಿದಾಗೆ ಮಾತ್ರ ಅದು ನಮಗೆ ರುಚಿಯಾಗ್ಲಿಕ್ಕೆ ಸಾಧ್ಯ ಅದ. ಇವಾಗ ಪಲ್ಯ ಆಗಿದೆ. ಸೊ ಎಷ್ಟು ಜಾಸ್ತಿ ಪಲ್ಯ ತೊಗೊಂಡ್ರೂ ಕೂಡ ಅದು ಎಣ್ಣೆಯಲ್ಲಿ ಹುರಿದಾಗ ಮಾತ್ರ ಕಡಿಮೆಯಾಗಿ ಸ್ವಲ್ಪ ಪಲ್ಯ ಆಗ್ಲಿಕ್ಕೆ ಸಾಧ್ಯ ಇರ್ತದೆ. ಸೊ ಆದಷ್ಟು ನಾವು ಜಾಸ್ತಿ ಪಲ್ಯನ ತೊಗೋಬೇಕು. ಅದ್ರ ಜೊತೆಗೆ ನಾವು ಬರೀ ಇದು ಒಂದೇ ಪಲ್ಯ ಈ ಥರ ಅಲ್ಲ, ಅದ್ರ ಜೊತೆಗೆ ನಾವು ಸಬ್ಸಿಗೆ ಪಲ್ಯನೂ ನಾವು ಹುರ್ಕೊಂಡು ಈ ಥರ ಉಪ್ಪು ಬೆಳ್ಳುಳ್ಳಿ ಹಾಕಿ ಹಸಿಮೆಣ್ಸಿಕಾಯಿಂದ ನಾವು ಈ ಥರ ಹುರ್ಕೊಂಡು ತಿನ್ಬೋದು. ಮತ್ತು ಸಬ್ಸಿಗೆ ಪಲ್ಯ ಜೊತೆಗೆ ಇನ್ನೊಂದು ಮೆಂತಿ ಪಲ್ಯ ಕೂಡ ನಾವು ಹಾಗೆ ಮಾಡ್ಬೋದು ಸ್ನೇಹಿತರೆ. ಸೊ ನಾನು ಮಾಡಿರುವ ಅಡುಗೆ ಹೇಗೆ ಅನ್ನಿಸ್ತು, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.